ಹೋಗೋಣ. ಬೆಳಿಗ್ಗೆ 4:15 ಅದಾದ್ರೆ 4:15. ಗುಡ್ ಮಾರ್ನಿಂಗ್. ನಾನು 3 ಗಂಟೆಗೆ ಎದ್ದಿದ್ದೀನಿ. ಇವರೆಲ್ಲ 3:15ಗೆ ಎದ್ದು ರೆಡಿ ಆಗ್ತಾ ಇದ್ದಾರೆ. ನಾವಿವತ್ತು ಹೋಗ್ತಾ ಇದ್ದೀವಿ ಎಲ್ಲಿಗೆ ರೀ? ವೈನಾಡ್ಗೆ ಹೋಗ್ತಾ ಇದ್ದೀವಿ ನಾವಿವತ್ತು. ಸೊ ಬೆಳಿಗ್ಗೆನೆ ಕ್ಲೋಸ್ ಮಾಡಿಬಿಟ್ಟೆ. ನಮ್ಮ ಲಿಶಾನ್ ನೋಡಿ ಪುಟ್ಟಣಿನ ಟಿಪ್ ಟಾಪ್ ಆಗಿ ರೆಡಿ ಆಗೋನೆ. ಬಾ ಪುಟ್ಟಣಿ. ಲಿಶಾನ್ನ ಫುಲ್ ಟಿಪ್ ಟಾಪ್ ಆಗಿ ರೆಡಿ ಮಾಡ್ಬಿಟ್ಟಿದ್ದೀನಿ. ನಾನು ನೋಡಿ ಹೆಂಗಿದ್ದೀನಿ. ಟೀ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಮತ್ ಉಡುಪಿ ಕೆಫೆಗೆ ಬಂದಿದ್ದೀವಿ. ನೈಟು ನಿದ್ದೆ ಇಲ್ದೋಗಿರೋದಕ್ಕೆ ನನಗೆ ಈಗ ನಿದ್ದೆ ಬರ್ತೈತೆ. ಕಣ್ಣೆಲ್ಲ ಊದ್ಕೊಬಿಟ್ಟೈತೆ ನೋಡಿ ನಂದು. ಏನು ಬೇಕು ನಿಂಗೆ ಲಿಶ್? ಏನು ಬೇಕಮ್ಮ? ಏನು ಬೇಕು? ಏನು ಬೇಕು? ಫ್ಯಾನ್ ಕೇಳ್ತಾವನು ಅವನು. ಚಳಿ, ಎಷ್ಟು ಚಳಿ ಅಂದರೆ ಯಪ್ಪ. ಈ ಚಳಿ ಫ್ಯಾನ್ ಬೇಕು ನಿಮಗೆ? ಫ್ಯಾನ್ ಹಾಕಲ್ಲ ಅವರು, ಚಳಿ ಹೊಡಿತದೆ. ಅಲ್ಲಿ ಮೇಲ್ಗಡೆ ಅಲ್ಲಿ ಫ್ಯಾನ್ ತಿರುಗ್ತಿದ್ಯಲ್ಲ ಅದಕ್ಕೆ. ಇನ್ನೂ ಐತೆ ನೋಡಿ. ಯಾಕೋ ನಗ್ಸಿದ್ದಲ್ಲ? ನಮ್ಮಂಗೆ ಹೇಳ್ದೆ ನಾನು ಚಳಿ ಆಗುತ್ತೆ ಅಂತ, ಕೇಳಲಿಲ್ಲ. ಈಗ ಚಳಿ ಅಂತ ಓದಾಡ್ತಿದ್ದಾಳೆ. ಯಾರ್ದು ತುಪ್ಪ ಮಗನೆ? ಅಮ್ಮದು. ನಾನು ಶಾರ್ಟ್ಸು ಅದನ್ನು ಎತ್ಕೊಳ್ತಾ ಇದ್ದೆ. ಸೊ ಅದಕ್ಕೆ ಅವರು ಬೇಡ ಕಣಮ್ಮ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ವೆದರು ಅಂತ ಹೇಳ್ತಾಯಿದ್ರು. ನಾನು ಬೇಜಾರು ಮಾಡಿಕೊಂಡು ಜೀನ್ಸು ಈ ಥರದ್ದೇ ಎತ್ಕೊಂಡೆ. ಇವಾಗ ಅರ್ಥ ಆಯ್ತೈತೆ ಏನು ಕೇಳಿದ್ರು ಇವರು ಅಂತ. ಏನು ಚಳಿ ಗೊತ್ತಾ ಯಪ್ಪ, ನಡುಕ್ತಾ ಇದ್ದೀನಿ ನಾನು. ನನ್ನ ಮಗ ಹೆಂಗೆ ಕೂತವ್ ನೀವು ಟೋಪಿಯೆಲ್ಲ ಬಿಚ್ಚಾಕ್ಬಿಟ್ಟು. ಚಳಿ ಐತಿಲ್ವಾ? ಚಳಿ ಐತಲ್ಲ ನಿಂಗೆ? ಆಯ್ತಾ ಇಲ್ಲ, ಸಿಕ್ಕಾಪಟ್ಟೆ ಚಳಿ ಇದೆ. ಬಿಸಿ ಬಿಸಿ ಕಾಫಿನೋ ಟೀನೋ ಕುಡಿದ್ಬಿಟ್ಟು ಹೊರಡೋದು. ತಗೋ ಹಾಕೋ, ಹೊರಡೋಣ ಹಾಕೋ, ಬಿಸಾಕ್ಬಿಡ್ದು. ಒಂದು ಸೆಲ್ಫಿ ತೆಗೆದು ಸ್ಟೇಟಸ್ಗೆ ಹಾಕೋಣ ಬನ್ನಿ. ವಿಶುಮ ಬನ್ನಿ, ಹಂಗೆ ಹತ್ರ ಬನ್ನಿ. ಹಾಯ್ ಮಾಡು ನಿಶಾನ್. ಹಾಯ್ ಮಾಡೆ. ಹಾಯ್ ಮಾಡು. ಹಾಯ್ ಮಾಡು. ಹಾಯ್. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಪುಟಾಣಿ ಇವತ್ತು? ಆಚೆ ಆಚೆ ಹೋಗ್ತಿದ್ವಿ. ಆನೆ ನೋಡಕ್ಕೆ ಹೋಗ್ತಿದ್ದೀವಿ ನಾವು. ಆನೆ ನೋಡ್ತೀಯ ನಿಶಾನ್ ನೀನು? ಆನೆ ನೋಡ್ತಾನಂತವನು. ಎಲ್ಲಿದೆ ಆನೆ? ಎಲ್ಲಿದೆ ಆನೆ? ಎಲ್ಲಿದೆ ಆನೆ? ಫಾರೆಸ್ಟ್ ಅಲ್ಲಿ ಇರುತ್ತಲ್ವಾ ಆನೆ. ಆನೆ ಅಲ್ಲಿ ಕುತ್ಕೊಂಡ್ಬಂದು ಎಷ್ಟು ಬಿಸಿ ಮಾಡಿದ್ರು ಇದಾಗೋದು ಯಾರು. ಯಾರದು? ತಾತ ಮನೇಲೈತೆ ಪುಟ್ಟಣಿ. ತಾತ ಮನೇಲೈತೆ ಕಣೋ. ಬಾಯ್ ಬಾಯ್. ಹೋಯ್ತೀಯಾ? ತಿನ್ನಲ್ಲ ತಿನ್ಸಲ್ಲ ಅಂತ. ನಿಶಾಂತ್ ಹೇಳು. ನಿಶಾಂತ್ ನಿಶು ಚಾಕ್ಲೇಟ್ ಸಿಕ್ತಲ್ಲ, ಕೆಲಸ ಆಯ್ತು. ಬೇಕಾಗಿಲ್ಲ, ಓಪನ್ ಮಾಡಿ ತಿನ್ಬೇಕಷ್ಟೇ ಅವನು. ಅಷ್ಟೇ. ಈಗ ಚಾಕ್ಲೇಟ್ ಸಿಗೋರ್ಗೆ ಅಷ್ಟೇ. ಚಾಕ್ಲೇಟ್ ಸಿಕ್ತು. ಆಮೇಲೆ ಆಮೇಲೆ ಈಗ ಮಾಮಗಂತೆ ಮಾಮ ಕೊಟ್ಬಿಡೋಣ.
ಅರ್ಧ ಮಾಮಗೆ ಅರ್ಧ ನಿಂಗೆ. ಸ್ವಲ್ಪ ಕೊಡಿ. ಟಿಫನ್ ಮಾಡಿಲ್ಲ ನೀನು, ಸ್ವಲ್ಪ ತಿನ್ನು. ಟಿಫನ್ನು ಮತ್ತು ಕಾಫಿ ಎಲ್ಲ ಇಲ್ಲೇ ಆಯಿತು. ಸೊ ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಶಾಂತ್ ಅಂತೂ ರೆಸ್ಟೋರೆಂಟ್ ಫುಲ್ಲು ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದ. ಹುಡುಗಿ ಹತ್ರ ಚಾಕ್ಲೇಟು ಇಸ್ಕೊಂಡ. ವಾ ಪುಟಾಣಿ, ಆನೆ ನೋಡ್ತಾ ಇದ್ದದು. ನೋಡವ್ರ ಅದು ಎದುರುಗಡೆ ನಿಲ್ಸವ್ರೆ ಅವರು. ಆನೆ ನೋಡಕ್ ಮತ್ತೆ ಹೋಯ್ತಾ ಇದೀವಿ. ಕಣ್ಣತ್ರ ರೀಕ್ ರೋಡ್ ಕ್ರಾಸ್ ಮಾಡ್ತಾ ಇತ್ತು. ವಿಡಿಯೋ ಮಾಡೋದು ಮಾಡ್ತಾರೆ. ಆನೆ ಇಲ್ಲಿ ಹಿಂದೆ ಹಿಂದೆ ನೋಡಲಿ, ಅಲ್ಲಿ ಆನೆ ಆನೆ ಅಲ್ಲಿ ಆಚೆಯಿಂದನೇ ನೋಡ್ಬೇಕು ನೀನು. ಯಾರು ಮಾಡ್ತಿದ್ಯಾ ಬೇಡ. ಫಸ್ಟು ನಾವು ಬಂದಿದ್ದೆ ಎಡಕಲ್ ಕೇವ್ಸ್ಗೆ. ಸೊ ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಅದಾದಮೇಲೆ ಇಲ್ಲಿಂದ ನಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಸೊ ಎಷ್ಟು ಕಷ್ಟ ಇದೆ ಅಂದರೆ ಯಪ್ಪ, ನಡ್ಕೊಂಡು ಹೋಗೋದು ಅಂದರೆ ಫುಲ್ ಫ್ಲ್ಯಾಟಾಗಿರುತ್ತೆ, ಹೋಗ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಅಪ್ಪು ಡೌನು ಈ ರೀತಿ ಬೆಟ್ಟಗಳ ಮಧ್ಯೆ ಹತ್ಕೊಂಡು ಹೋಗಬೇಕು. ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಕಾಸು ಕೊಡ್ತಾರೆ ಆಮೇಲೆ ತಗೊಳ್ಳೋಣಪ್ಪ. ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಇಲ್ಲೊಂದು ವಾಶ್ರೂಮ್ ಇತ್ತು, ಸೊ ಯೂಸ್ ಮಾಡಿಕೊಂಡೆ. ಇವಾಗ ಹೊರಡಬೇಕು, ನಡ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ಕಾರು ಜೀಪ್ ಏನೂ ಹೋಗೋದಿಲ್ಲ. ನನ್ನ ಮಗ ನನ್ನನ್ನು ಕೂಗ್ತಾ ಇದ್ದಾನೆ, ಅಮ್ಮ ಅಂದರೆ ಅಂತ. ಸಿಕ್ಕಾಪಟ್ಟೆ ಚಳಿ ಇದೆ ಯಪ್ಪ, ಆಗ್ತಾ ಇಲ್ಲ ಗುರು. ಲಿಶಾಂತ್ ಅಂತೂ ಫುಲ್ ಖುಷಿಯಿಂದ ಅವನು ಬೆಟ್ಟ ಹತ್ತುತ್ತಾ ಇದ್ದ. ನಿಜ ಹೇಳಬೇಕು ಅಂದರೆ ಲಿಶಾಂತು ಕೆಳಗಡೆ ನಾವೇನು ಕಾರ್ ಪಾರ್ಕ್ ಮಾಡಿದ್ವಿ ಅಲ್ಲಿಂದ ಟಿಲ್ ಎಂಡ್ ಫುಲ್ಲು ನಾವೇನು ಬೆಟ್ಟದ ಮೇಲೆ ತುದಿಗೆ ಹೋಗ್ತೀವಿ ಅಲ್ಲಿವರೆಗೂ ಅವನು ನಡೆದಿದ್ದಾನೆ ಗೊತ್ತಾ. ನನಗಂತೂ ಫುಲ್ ಖುಷಿನೂ ಅಷ್ಟೇ ಆ್ಯಂಡ್ ಅಷ್ಟೇ ಆಶ್ಚರ್ಯ ಕೂಡ ಆಗ್ತಾಯಿತ್ತು. ಅಲ್ಲಿ ಸುತ್ತಮುತ್ತ ಏನು ಟೂರಿಸ್ಟ್ಗೆ ಅಂತ ಬಂದಿರ್ತಾರೆ, ಸೊ ಅವರೆಲ್ಲ ಹೇಳ್ತಾಯಿದ್ರು, ಪಾಪು ನೋಡಿ ಕಲ್ತ್ಕೊಳ್ಳಿ ನೀವೆಲ್ಲ, ಎಷ್ಟು ಚೆನ್ನಾಗಿ ಹತ್ಕೊಂಡು ಬರ್ತಿದ್ದೆ ಪಾಪು, ಸೊ ನಮ್ಮ ಕೈಲೇ ಆಗ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ಅಷ್ಟು ಕಷ್ಟ ಆಗ್ತಾಯಿತ್ತು. ಯಪ್ಪ ಹತ್ತಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬೆನ್ನೋವು, ಕಾಲು ನೋವು ಎಲ್ಲ ಬಂದ್ಬಿಡ್ತದೆ. ನನ್ನ ಮಗನ ಅವನಿವಾಗ ಜೋಶಲ್ಲಿ ಹತ್ತುತ್ತವನೆ, ಓಡಾಡ್ತವನೆ. ರಾತ್ರಿ ಮಲ್ಕೊಳ್ಳೋ ಟೈಮಿಗೆ ನಮಗೆ ಕೊಡ್ತಾನೆ ಕೆಲಸನ. ಬ್ಯಾಗ್ ನೋಡಿ ಎಷ್ಟು ಕ್ಯೂಟಾಗವೆ ಬ್ಯಾಗ್ಗಳು.
Okay, come on, let's go. What do you want? Monkey? Elephant? Elephant? ಏನು ಕನ್ನಡದಲ್ಲಿ ಏమంటారు? ಆನೆ. ಆನೆ. ಆನೆ? ಓ. ನೋಡ್ದೆ ಬೆಳಗ್ಗೆನೆ. ಎಲ್ಲಿ ಹೋಗ್ತು? ಚಿಕನ್? ನೋ. ಚಲಿದ. ಮುಂದಕ್ಕೆ ಹಾಂ. ಹಾಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ವಯನಾಡಲ್ಲಿ ಸೊ ನೋಡಿ ಇವರು ನನ್ನ ಸಬ್ಸ್ಕ್ರೈಬರ್ಸು. ಸೊ ಅವರೇ ಬಂದು ನನ್ನ ಮಾತಾಡಿಸಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾವ ಥರ ಇದೆ ಅಂದರೆ ಹತ್ತಕ್ಕಾಗ್ತಾ ಇಲ್ಲ. ಹತ್ತಿ ಸುಸ್ತಾಗೋಯ್ತು ನನ್ನ ಮಗ. ಇದು ವ್ಯೂ ಪಾಯಿಂಟು. ಸೊ ಈ ರೀತಿ ಕಾಣಿಸುತ್ತೆ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಿಂತ್ಕೊಂಡ್ರೆ ಫುಲ್ ಆಳ ಇರೋದೆಲ್ಲ ಕಾಣಿಸುತ್ತೆ. ಬಟ್ ಆದರೆ ನನಗೆ ಕಾಲೆಲ್ಲ ಫುಲ್ಲು ನಡ್ಕ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಇಲ್ಲಿ ಎಲ್ಲ ಫೋಟೋಸ್ ಅದು ಇದು ತಗೊಳ್ತಾ ಇದ್ರು. ಆ್ಯಂಡ್ ಈಗ ಒಳಗಡೆ ಹೋಗಬೇಕು. ಗುಹೆ ಥರ ಕಾಣಿಸುತ್ತೆ ನೋಡಿ, ಅಲ್ಲೋಗಿ ಹೋಗಬೇಕು. ನಾವು ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಟೈಮಲ್ಲಿ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದ್ದರು. ಆ್ಯಂಡ್ ಬೆಳಗ್ಗೆ ಬಂದರೆ ನಿಮಗೆ ಬೆಟರ್ ಅಂತ ಅನಿಸುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನೀವು ಆರಾಮ್ಸೆ ಸ್ವಲ್ಪ ತಣ್ಣಗಿರುತ್ತೆ ಆ್ಯಂಡ್ ಫೋಟೋಸ್ ಎಲ್ಲ ಮಧ್ಯಾಹ್ನ ಆಗ್ತಿದ್ದಂಗೆ ತುಂಬ ಚೆನ್ನಾಗಿ ಕ್ರೌಡ್ ಜಾಸ್ತಿ ಆಗ್ತಾ ಬಾಡಿ ಎಲ್ಲ ಶೇಕ್ ಆಗುತ್ತಲ್ಲ ಇಳಿಬೇಕಾದ್ರೆ. ಈಗಲೇ ಬೆಳಗ್ಗೆ ಟೈಮಲ್ಲೇ ಈ ರೇಟಿಗೆ ಸೂಟ್ ಆಗ್ತಾ ಇದ್ದೀವಿ. ಮಧ್ಯಾಹ್ನ ಅಂದರೆ ಯಾವ ಬಿಸಿಲು ಬರ್ತಾ ಇರುತ್ತೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಪ್ಲೇಸು. ನಾನು ಅಂದ್ಕೊಂಡೆ ಇಷ್ಟೇನಾ ಇದು ನೋಡೋದಕ್ಕೆ ನಾವು ಅಲ್ಲಿಂದ ನಡ್ಕೊಂಡು ಬಂದ್ವಾ ಅಂತ. ಬಟ್ ಆದರೆ ಇದು ತುಂಬ ಫೇಮಸ್ ಜಾಗ ಅಂತ ಹೇಳ್ಬೋದು. ಆ್ಯಂಡ್ ಲಿಶಾಂತ್ ಅಂತೂ ಎಲ್ಲೇ ಹೋದ್ರು ಯಾರನ್ನಾರು ಒಬ್ಬರು ಫ್ರೆಂಡ್ ಮಾಡ್ಕೊಳ್ತಾನೆ ಇದ್ದ. ಆ್ಯಂಡ್ ಎಲ್ಲರ ಜೊತೆ ಅವನು ಮಿಂಗಲ್ ಆಗೋದು ತುಂಬ ಖುಷಿ ಕೊಡ್ತಾಯಿತ್ತು ನಮಗೆ. ಹೊರಗಡೆ ಬಂದಾಗ ಸ್ವಲ್ಪ ಅಳ್ತಾನೇನೋ ಅಂತ ಅಂದ್ಕೊಂಡೆ. ಬಟ್ ಆದರೆ ಇಲ್ಲ, ತುಂಬ ಚೆನ್ನಾಗಿ ಎಲ್ಲರ ಜೊತೆ ಮಿಂಗಲ್ ಆಗ್ತಾಯಿದ್ದ ಅವನು. ಹಾಗೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇವರು ಏನು ಗೈಡ್ ಮಾಡ್ತಾಯಿದ್ರು ಅಂತ ಹೇಳಿದರೆ ಅವರು ಲ್ಯಾಂಗ್ವೇಜಲ್ಲಿ ಅವ್ರು ಮಾತಾಡ್ತಾಯಿದ್ರು. ಸೊ ನಾನು ಅಷ್ಟಾಗಿ ಅದನ್ನೇನು ಜಾಸ್ತಿ ಕೇಳಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಯಾಕಂದರೆ ನನಗೆ ಅರ್ಥ ಆದರೆ ತಾನೇ ನಾನು ಕೇಳಿಸ್ಕೊಳ್ಳೋದು. ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಬಟ್ ಆದರೆ ಕೆಲವೊಂದು ಪದಗಳು ಅರ್ಥ ಆಗ್ತಾಯಿತ್ತು. ಆಗಿನ ಕಾಲದಲ್ಲಿ ಆದಿವಾಸಿಗಳು ಏನು ಇರ್ತಾರೆ ಸೊ ಅವರೆಲ್ಲ ಈ ರೀತಿ ಕಲ್ಲಲ್ಲಿ ಡ್ರಾ ಮಾಡ್ತಾಯಿದ್ರಂತೆ. ರಾವಣ, ಸೀತೆ, ಆಮೇಲೆ ಆನೆ, ಕುದುರೆ ಈ ಥರದ್ದೆಲ್ಲ ಅವರು ಡ್ರಾ ಮಾಡಿದ್ದಾರೆ. ಕಲ್ಲು ಎರಡು ಬೆಟ್ಟದ ಮಧ್ಯೆ ಕಲ್ಲಿರೋದು, ಅದಕ್ಕೆ ಎಡಕಲ್ಲು ಅಂತ ನೋಡಿ. ಇವನು ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾವನೆ ಗೈಸ್. ಇವನು ಟಾರ್ಚರ್ ಕೊಡ್ತಾವನೆ ಇವನು. ಇಲ್ಲಿ ನೋಡಿ, ಇಲ್ಲಿ ಯಾರು ಆಂಟಿ ನಾನು ಏನಕ್ಕೆ ಬೇಕಿತ್ತು ಅಂತ. ಇದು ಪ್ರೆಸ್ ಮಾಡು. ಓ ಇಷ್ಟೊಂದು ಸ್ಮಾಲಾ? ഡിഫറെന്റ് ബിഗ് ടൈപ്പ് ഉണ്ട്, ഇത് 200 ടൈപ്പ് ഉണ്ട്, 400 ടൈപ്പ്, 300 ടൈപ്പ്. ಹಾ ಹಾ ಅವನು ಅದನ್ನೆಲ್ಲ ಇಟ್ಕೊಳ್ಳೋದಿಲ್ಲ, ಬಿಸಾಕ್ತಾನೆ. ಕೆಳಗಡೆ ಕಾರು ಅಥವಾ ಬೈಕು ಕೊಡ್ತಾನ ಬಾ.
ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ನೆಕ್ಸ್ಟು ನಾವು ಕೆಳಗಡೆ ಹೋಗ್ತಾ ಇದ್ವಿ ನಡ್ಕೊಂಡು. ಸೊ ನೀವು ನೋಡ್ತಾ ಇರ್ಬೋದು ಟ್ರಿಪ್ಗೆ ಅಂತ ಹೇಳಿ ಸ್ಕೂಲ್ ಮಕ್ಕಳು ಮತ್ತು ಕಾಲೇಜವರು ಎಲ್ಲರೂ ಕೂಡ ಬರ್ತಾಯಿದ್ರು. ಆ್ಯಂಡ್ ನಾವು ಅಂದ್ಕೊಳ್ತಾ ಇದ್ವಿ ನಮಗೆ ಆಗ್ತಾಯಿಲ್ಲ, ಇನ್ನು ಇವ್ರು ಹೆಂಗಪ್ಪ ಹತ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಆ್ಯಂಡ್ ಲಿಶಾಂತು ಮತ್ತೆ ನಾನು ನಡಿತೀನಿ ಅಂತ ಹಠ ಮಾಡ್ತಾಯಿದ್ದ. ಇಲ್ಲ ಆಗಲ್ಲ, ಕಾಲು ನಮಗೆ ನೋವ್ತಿದೆ, ಬೇಡ ಮಗನೇ ಬಾ, ಇದು ಫುಲ್ ಡೌನ್ ಇರುತ್ತೆ, ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪಾಪ ಅವ್ರ ಅಪ್ಪನೇ ಅವ್ರನ್ನ ಕರ್ಕೊಂಡು ಓಡಾಡ್ತಾಯಿದ್ರು. ನಾನು ಹತ್ತೋದು ಉಳಿಯೋದೇ ಆಗೋಗಿತ್ತು. ಯಾಕಂದರೆ ಸ್ವಲ್ಪ ನಾನು ಈ ನಡುವೆ ಜಂಕ್ ಫುಡ್ ತಿಂದು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ನನ್ನನ್ನು ನಾನು ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಆಗಿಬಿಟ್ಟಿತ್ತು ನನಗೆ. ಇಲ್ಲಿ ಫೇಮಸ್ ಅಂತ ಹೇಳಿದ್ರೆ ಬಾಳೆಕಾಯಿ ಚಿಪ್ಸು. ಸೊ ಇಲ್ಲಿ ಕಣ್ಣೆದುರುಗಡೆನೇ ಮಾಡ್ತಾಯಿದ್ರು ಅಂತ ಹೇಳಿ ತಗೊಂಡೆ. ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಾಯಿತ್ತು, ತಿನ್ಕೊಂಡು ಹೋಗೋಣ ಅಂತ ಹೇಳಿ. ನೆಕ್ಸ್ಟು ನಾವು ಬಂದಿದ್ದೆ ಇಲ್ಲಿ DBC ತಿನ್ನೋಣ ಅಂತ ಹೇಳಿ. ಯಾವ ಅಂಗಡಿ ನೋಡಿದ್ರು ಇಲ್ಲಿ ಚಾಕ್ಲೇಟ್ಸ್, ಅವರೇ ಓನಾಗಿ ಮಾಡೋ ಚಾಕ್ಲೇಟ್ಸ್ ಎಲ್ಲ ಇರ್ತಾ ಇರುತ್ತೆ. ಆ್ಯಂಡ್ ನಾವಿಲ್ಲಿ DBC ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ನಾರ್ಮಲ್ ಚಾಕ್ಲೇಟ್ ಫ್ಲೇವರ್ ಇರೋದಿಲ್ಲ, ಡಾರ್ಕ್ ಚಾಕ್ಲೇಟ್ ಇರುತ್ತಲ್ಲ, ಸೊ ಅದನ್ನು ಇವರು ಯೂಸ್ ಮಾಡಿಕೊಂಡು ಕೇಕ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಈ ರೀತಿ ಮಾಡ್ತಾರೆ. ನಾರ್ಮಲ್ ಚಾಕ್ಲೇಟಲ್ಲಿ ಶುಗರ್ ಆ ಥರ ಟೇಸ್ಟಿಯಾಗಿ ನಾವು ತಿನ್ನೋದಕ್ಕೆ ಸಾಧ್ಯ. ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡೋದ್ರಿಂದ ಸ್ವೀಟ್ ಸ್ವಲ್ಪ ಕಡಿಮೆ ಇರುತ್ತೆ. ಏನು ಬೇಕು? ಕೇಕ್ ಬೇಕಾ? ಹಾಂ, ಬಾ ಡ್ಯಾಡಿಗೆ ಹೇಳೋಣ. ಡ್ಯಾಡಿ ಕೇಕ್ ಬೇಕಂತ ಅವನಿಗೆ. ಮಧ್ಯಾಹ್ನ ಆಗ್ತಿದ್ದಂಗೆ ಬಿಸಿಲು ತುಂಬ ಜಾಸ್ತಿ ಆಗ್ತಾಯಿತ್ತು. ಅವನಿಗೆ ಸ್ವೆಟರ್ ಎಲ್ಲ ತೆಗೆದುಬಿಟ್ಟೆ. ಅವನು ಎಷ್ಟು ಚೆನ್ನಾಗಿ ಫೀಲ್ ಮಾಡ್ತಿದ್ದಾನೆ ನೋಡಿ. ಎಲ್ಲಾದರೂ ಹೊರಗಡೆ ಹೋದರೆ ಮಕ್ಕಳು ಈ ರೀತಿ ಆರಾಮಾಗಿ ಅಪ್ಪ ಅಮ್ಮನ್ನ ಬಿಟ್ಬಿಡಬೇಕು. ಸೊ ಅವರು ಎಂಜಾಯ್ ಮಾಡಬೇಕು, ನಮ್ಮನ್ನು ಎಂಜಾಯ್ ಮಾಡೋದಕ್ಕೆ ಬಿಟ್ಬಿಡಬೇಕು. ಆವಾಗ ಖುಷಿ ಆಗುತ್ತೆ ನಮಗೆ ಅಲ್ವಾ. ಸೊ ನೆಕ್ಸ್ಟು ನಾವು ಬಂದಿದ್ದು ಇಲ್ಲಿ ಕೇರಳದಲ್ಲಿ ಟೂರಿಸಮ್ ಅಂತ ಇರುತ್ತೆ. ಈಗ ನಮ್ಮ ಕಡೆ ಏನು ಫಿಲ್ಮ್ ಸಿಟಿ ಅಥವಾ ವಂಡ್ರಲ್ಲಾ, ಏನು ನಾವು ಬಿಡದಿ ಹತ್ರ ಬೆಂಗಳೂರು ಸೈಡು ಇದನ್ನೆಲ್ಲ ನಾವು ನೋಡ್ತೀವಿ, ಸೇಮ್ ಅದೇ ರೀತಿ ಇಲ್ಲಿ ಕೇರಳ ಹತ್ರನೂ ಇಟ್ಕೊಂಡಿರ್ತಾರೆ. ನಾವು ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಅಲ್ಲಿ ಟಿಕೆಟ್ಸ್ ತಗೊಂಡು ಒಳಗಡೆ ಎಂಟರ್ ಆಗಬೇಕು. ಬನ್ನಿ ಬನ್ನಿ. ಅಲ್ಲಿ ಜಿಪ್ಲೈನ್ ಬರೋ ಫಸ್ಟು. ಪುಟಣಿ ಚೆನ್ನಾಗಿದೆ. ವೀಕೆಂಡಲ್ಲಿ ಈ ರೀತಿ ಹೊರಗಡೆ ಬಂದರೆ ಮಸ್ತ್ ಮಜಾ ಮಾಡ್ಬೋದು. And you will land here. ಆಲ್ ದಿ ಬೆಸ್ಟ್. ನಾನು ಆಟ ಆಡಿದ್ದು ಒಂದೇ ಜಿಪ್ ಲೈನು. ಸೊ ಇದು ಸಿಕ್ಕಾಪಟ್ಟೆ ಸ್ಕೇರಿಯಾಗಿರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಖುಷಿ ಆಗುತ್ತೆ. ನಮ್ಮನ್ನು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. 1 ಕಿಲೋಮೀಟರ್ ಜೀಪಲ್ಲೇ ಟ್ರಾವೆಲ್ ಮಾಡ್ತಾರೆ. ಅಲ್ಲಿಂದ ನಮ್ಮನ್ನು ಇಲ್ಲಿ ನೀವೇನು ವ್ಯೂ ನೋಡ್ತಾ ಇದ್ದೀರಾ, ಇದು ಫುಲ್ಲು ಡ್ಯಾಮು, ಲೇಕ್ ಅಂತಲೇ ಹೇಳ್ಬೋದು. ಸೊ ಇದು ನೋಡಿದ ತಕ್ಷಣ ನನಗೆ ಗಾಬರಿ ಆಗೋದು, ಯಪ್ಪ ಒಂದು ವೇಳೆ ಬಿದ್ದಿದೋದ್ರೆ ಏನಪ್ಪ ಮಾಡೋದು ಅಂತ ಹೇಳಿ. ಬಟ್ ಆದರೆ ಬೀಳೋದಕ್ಕೆ ಚಾನ್ಸ್ ಇರೋದಿಲ್ಲ. ಎಲ್ಲ ಸೇಫ್ಟಿ ಇಟ್ಕೊಂಡೇ ಅವ್ರು ನಮ್ಮನ್ನ ಈ ರೀತಿ ಬಿಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ಅಷ್ಟು ಹೈಟಲ್ಲಿ ನಾವೇನಾದರೂ ಕೆಳಗಡೆ ನೋಡಿಬಿಟ್ರೆ ತಲೆ ಸ್ವಲ್ಪ ಗಿರ್ರ ಅನ್ನುತ್ತೆ. ಬಟ್ ಆದರೆ ಎಂಜಾಯ್ ಮಾಡೋ ಮೂಡಿದ್ರೆ ಎಂಜಾಯ್ ಮಾಡಿಕೊಂಡು ನೀವು ಫೀಲ್ ಮಾಡ್ಬೋದು. ಬಟ್
ಭಯ ಅಂತೂ ಹಾಗೆ ಆಗಿತ್ತು ನನಗೆ, ನಿಜ ಹೇಳಬೇಕು ಅಂತ ಹೇಳಿದ್ರೆ. ಹಾಗೆ ಸ್ವಲ್ಪ ನನಗೆ ಕೋಲ್ಡ್ ಆಗಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ವಾಯ್ಸ್ ಬರ್ತಾನೆ ಇಲ್ಲ. ನೋಡ್ತಾ ಇದ್ದೀರಲ್ವ, ನಾವು ಡ್ಯಾಮ್ ಮೇಲ್ಗಡೆ ಹೋಗ್ತೀವಿ, ಅದು ಸ್ವಲ್ಪ ಭಯ ಅನಿಸುತ್ತೆ. ಆ್ಯಂಡ್ ಮಹಿನೂ ಕೂಡ ಫುಲ್ ಎಂಜಾಯ್ ಮಾಡ್ತಾಯಿದ್ರು, ನಾನು ಕೂಡ ಫುಲ್ ಎಂಜಾಯ್ ಮಾಡ್ತಾಯಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಲೈಫಲ್ಲಿ ಒಂದ್ಸಲ ಆದರೂ. ನಾನು ರೆಸಾರ್ಟಲ್ಲಿ ಟ್ರೈ ಮಾಡಿದ್ದೆ, ಅದು ಸ್ವಲ್ಪ ಚಿಕ್ಕ ಇತ್ತು, ನನಗೂ ಮತ್ತು ಭೂಮಿಗೂ ಮಧ್ಯೆ ಸ್ವಲ್ಪ ಚಿಕ್ಕ ಅನ್ನಿಸ್ತು. ಬಟ್ ಇದು ಸಿಕ್ಕಾಪಟ್ಟೆ ಹೈಟ್ ಇರೋದ್ರಿಂದ ಸ್ವಲ್ಪ ಭಯ ಅನ್ನಿಸ್ತು. ಬಟ್ ಆದರೆ ಇನ್ನೊಂದ್ಸಲ ಹೋಗೋಣ ಅಂತಲೂ ಅನ್ನಿಸ್ತಾ ಇತ್ತು ನಮಗೆ, ಅಷ್ಟು ಎಂಜಾಯ್ ಮಾಡಿದ್ದೀನಿ ನಾನು. ನೋಡಿ ಡ್ಯಾನ್ಸ್ ಮಾಡ್ತಾವ, ಅವನು ಕಳಿಸ್ತೀರ ಅಲ್ಲಿ ಡ್ಯಾನ್ಸ್ ಮಾಡ್ತಾನೆ. ಜಿಪ್ ಲೈನು ಸಕ್ಕತ್ತಾಗಿತ್ತು. ಸ್ವಲ್ಪ ಡ್ಯಾಮ್ ಹತ್ರ ಬರ್ತಿದ ತಕ್ಷಣ ಸ್ವಲ್ಪ ಭಯ ಆಗೋಯ್ತು, ಅದಾದ್ಮೇಲೆ ನಾರ್ಮಲ್ ಅನ್ನಿಸ್ತು. ಚೆನ್ನಾಗಿತ್ತು ಮಾತ್ರ, ತುಂಬ ಹೈಟು ಮೇಲೆ. ಯಪ್ಪ, ಫಸ್ಟ್ ಟೈಮ್ ಇಷ್ಟೊಂದು ಹೈಟ್ ಇರೋದು. ನಿಶಾಂತ್ ಅಂತೂ ಫುಲ್ ಜಾಲಿಯಾಗಿ ಅವನು ಎಲ್ಲನೂ ಎಂಜಾಯ್ ಮಾಡ್ತಾ ಇದ್ದ. ಅಲ್ಲಿ ಸಾಂಗ್ ಪ್ಲೇ ಮಾಡಿರೋದಕ್ಕೂ ಫುಲ್ ಡ್ಯಾನ್ಸ್ ಮಾಡಿಕೊಂಡು ವಾಕ್ ಮಾಡೋದು ಅದನ್ನೆಲ್ಲ ಮಾಡ್ತಾ ಇದ್ದ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ಹೊರಗಡೆ ಹೋದಾಗ ಮಕ್ಳುಗಳು ಅಳೋದು, ಆಟ ಮಾಡೋದು, ಚೆಂಡು ಹಿಡಿಯೋದು ಇದು ಕಾಮನ್ನು. ಬಟ್ ಆದರೆ ನನ್ನ ಮಗ ಫುಲ್ ಎಷ್ಟು ಎಂಜಾಯ್ ಮಾಡ್ದ ಅಂತ ಹೇಳಿದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪರವಾಗಿಲ್ಲ, ನಾವು ಹೊರಗಡೆ ಬಂದಿದ್ದಕ್ಕೂ ಒಳ್ಳೇದಾಯಿತು ಅಂತ ಅನ್ನಿಸ್ತಾ ಇತ್ತು ನನಗೆ. ನೆಕ್ಸ್ಟ್ ಏನು, ಎಲ್ಲಿಗೆ ಹೋಗ್ತೀವಿ ಅಂತ ಅವ್ನು ಫುಲ್ ಕ್ಯೂರಿಯಸ್ಸಿಂದ ಓಡೋಗ್ತಾ ಇದ್ದ. ಮಾಡಿದ್ದು ಕಾಮ್ಲಿಶು ಅದಾದ್ಮೇಲೆ ಅಡ್ವೆಂಚರ್ಗೆ ಬೇಡ ಅಂತ ಬಿಟ್ಟಿದ್ದಾರೆ. ಆಟ ಎಲ್ಲ ಆಡಾಯ್ತು. ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು. ನಾವು ಏನು ಅನ್ಕೊಂಡು ಬಂದು ಸಿಕ್ಕಾಪಟ್ಟೆ ಚಳಿ ಅಂತ ಅನ್ಕೊಂಡು ಬಂದ. ಬೆಳಗ್ಗೆ ಚಳಿ ಇತ್ತಲ್ಲಪ್ಪ, ಇವಾಗ ಸಿಕ್ಕಾಪಟ್ಟೆ ಬಿಸಿಲು, ಕಣ್ಣು ಬಿಡಕ್ಕಾಗ್ತಿಲ್ಲ. ಲಿಶಾಂತ್ ಅಂತ ಫುಲ್ ಕೆಂಪಗಾಗ್ಬಿಟ್ಟಿದ್ದಾನೆ, ಟೊಮ್ಯಾಟೊ ಹಣ್ಣು ಥರ. ಇದಂತೂ ನೋಡಿದ್ರೇ ಭಯ ಆಗುತ್ತೆ, ಅದು ಹೆಂಗೆ ಕೂತ್ಕೊಂಡು ಆಟ ಆಡ್ತಾರೋ ಅಂತ ನಾನು ಮಾತಾಡ್ಕೊಳ್ತಾ ಇದ್ದೆ. ಬಟ್ ಆದರೆ ಅವರೆಲ್ಲ ಕೋಪ್ರೇಟ್ ಮಾಡ್ತಾಯಿದ್ರು, ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಾಯ್ ಮಾಡೋದು ಅದನ್ನೆಲ್ಲ. ಹಾಗೆ ನಾನು ಮಾಡಿರೋ ವೀಡಿಯೋನು ಕೂಡ ಅವ್ರು ಬಂದು ಶೇರ್ ಮಾಡಿಕೊಂಡ್ರು. ಯಾಕೆ ಅಂತ ಹೇಳಿದರೆ ಅವ್ರ ಗ್ರೂಪಲ್ಲಿ ಎಲ್ಲರೂ ಕೂತ್ಕೊಂಡು ಆಟ ಆಡ್ತಾ ಇದ್ರಂತೆ. ಸೊ ಒಬ್ಬರು ಕೂಡ ವಿಡಿಯೋ ಮಾಡೋದು ಇರಲಿಲ್ಲ. ಸೊ ನಾನು ಅಚಾನಕ್ಕಾಗಿ ವ್ಲಾಗ್ ಮಾಡ್ತಾ ಅದೊಂದು ಕ್ಯಾಪ್ಚರ್ ಆಯ್ತಲ್ಲ ಅಂತ ಹೇಳಿ ಅವ್ರು ಬಂದು ಥ್ಯಾಂಕ್ಸ್ ಅಂತ ಹೇಳಿ ವಿಡಿಯೋ ಕೂಡ ಶೇರ್ ಮಾಡಿಕೊಂಡ್ರು. ಸೊ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಇದು. ಇಷ್ಟರಲ್ಲೇ ನಮಗೆ ಮಧ್ಯಾಹ್ನ ಆಗೋಗಿತ್ತು, ಹೊಟ್ಟೆ ಕೂಡ ಹಶ್ವಾಗ್ತಾ ಇತ್ತು. ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಯಾರು ಬನ್ನಿ 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 ಬನ್ನಿ. ಈ ಸೈಡ್ ಎಲ್ಲ ರೈಸು ಈ ರೀತಿ ದಪ್ಪ ಇರುತ್ತೆ. ನನಗೂ ಲಿಶಿಗೂ ಇದು ಯಾಕೋ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಮ್ಯಾಗಿ ತರಿಸ್ಕೊಂಡು ನಾನು ಲಿಶಾಂತ್ ಮ್ಯಾಗಿ ತಿಂದ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಮತ್ತೆ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.